ಎಲ್ಲ ಹೇಳಿದ್ರಲ್ಲ, ನ್ಯೂಜಿಲೆಂಡ್ ಅವರು ಟಾಸ್ ಗೆದ್ದಿದ್ದಾರೆ ಅಂಡ್ ಬ್ಯಾಟಿಂಗ್ ದೇ ಎಲೆಕ್ಟೆಡ್ ಟು ಬ್ಯಾಟ್ ಅಂತ ಟಾಸ್ ಗೆದ್ದಿದ್ದಾರೆ. ಈಗ ಅವರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಬರ್ತಾ ಇದೆ. ಬಟ್ ಓಕೆ, ಈ 10, 11, 12ನೇ ಸರ್ತಿ ರೋಹಿತ್ ಶರ್ಮಾ ಸೋತಿರೋದು. ಲಾಸ್ಟ್ ಟೈಮ್ ಅವರು ಇದು ಮಾಡಿದ್ರು ಮಿಸ್ಟೇಕ್, ಈ ಸಲ ಬ್ಯಾಟಿಂಗ್ ತಗೊಂಡ್ರು. ಎಸ್, ಬ್ಯಾಟಿಂಗ್ ತಗೊಂಡಿದ್ದಾರೆ. ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಈಗ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ, ಟೀಮ್ ಇಂಡಿಯಾ ಗೆದ್ದಿದ್ರು ಐ ಥಿಂಕ್ ಬ್ಯಾಟಿಂಗೇ ತಗೋತಾ ಇದ್ರು ಅಂತ ನಾನು ಅನ್ಕೋತಾ ಇದ್ದೆ. ಬಟ್ ಲೆಕ್ಕಾಚಾರ ಅಂತಂದರೆ ಯಾವಾಗಲೇ ಹೇಳ್ದಂಗೆ ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ಬೋಣ ಬಿಗಿನಿಂಗು, ಆಮೇಲೆ ಪ್ರೆಷರ್ ಹಾಕೋಣ ಅಂತಕ್ಕಂಥದ್ದು ಇರ್ಬೋದಾ ಸರ್? ನೋಡಿ, ಯಾವುದೇ ಒಂದು ಟೀಮ್ ಆದರೂ ಒಂದು ಫೈನಲ್ ಅಂತ ಬಂದಾಗ ಆ ಸ್ಕೋರ್ ಬೋರ್ಡ್ ಪ್ರೆಷರ್ ಅಂತ ಇರುತ್ತೆ. ಇವಾಗ ನೀವು ಲೀಗ್ ಫೇಸಲ್ಲಿ 240 ಟಾರ್ಗೆಟ್ ಅಂದರೆ ಅದು 240 ಕಾಣಿಸೋದು ನಿಮ್ಗೆ. ಬಟ್ ಒಂದು ಫೈನಲ್ಸ್ ಅಂತ ಬಂದಾಗ ಆ 240ಕ್ಕೆ ಇನ್ನೊಂದು 25 ರನ್ ಸೇರಿಸ್ಕೊಳ್ಳಿ. ಯಾಕಂದರೆ ಆ ಒಂದು ಫೈನಲ್ನ ಮ್ಯಾಗ್ನಿಟ್ಯೂಡ್ ಅದು. ಓಕೆ. ಸೊ ನ್ಯಾಚುರಲಿ ಈವನ್ ರೋಹಿತ್ ಶರ್ಮಾ ಟಾಸ್ ಗೆದ್ದಿದ್ರು ಅವ್ರು ಖಂಡಿತ ಬ್ಯಾಟಿಂಗ್ ಆಡ್ತಾ ಇದ್ರು. ಸೊ ಹಾಗಾಗಿ ಇವಾಗ ಬೇರೆ ಚಾಯ್ಸ್ ಇಲ್ಲ. ಸೊ ನಾವು ಚೇಸಿಂಗ್ ಅಂದಮೇಲೆ ನಮ್ಮ ಮುಂದೆ ಟಾರ್ಗೆಟ್ ಇದೆ, ನಾವು ಅದನ್ನ ಯಾವ ತರ ವರ್ಕ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡ್ತಾರೆ. ಓಕೆ, ನ್ಯೂಜಿಲೆಂಡ್ ಟೀಮ್ ಬಗ್ಗೆ ಮಾತಾಡೋಣ ಕ್ವಿಕ್ ಆಗಿ. ಸರ್ ಹೇಳಿ, ಈ ಸಲ ಇವತ್ತು ಯಾರು ಕ್ಲಿಕ್ ಆಗ್ಬೋದು ಅಂತ? ನ್ಯೂಜಿಲೆಂಡ್ ಅಲ್ಲಿ ನಾವು ನೋಡಿದೀವಿ ಆಲ್ಮೋಸ್ಟ್ ಒಂದು ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ ಅಪ್ ಇದೆ, ಬಟ್ ಅದ್ರಲ್ಲಿ ಯಾರು ಇವತ್ತು ಭಾರತಕ್ಕೆ ಥ್ರೆಟನ್ ಆಗ್ಬೋದು ಅಂತ? ರವಿಚಂದ್ರ ಅಶ್ವಿನ್, ಯಾರು ರಚಿನ್, ಅವ್ರು ಹಿ ಮೈಟ್ ಬಿ ಡೇಂಜರಸ್ ಬಿಕಾಸ್ ಒಂದು 100 ಲಾಸ್ಟ್ ಮ್ಯಾಚ್ ಹೊಡೆದಿರೋದ್ರಿಂದ ಅವರು ಅದರ್ಸ್ ಹಿ ಕ್ಯಾನ್ ಬಿ ಡೇಂಜರಸ್. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಇಂಡಿಯನ್ ಬೌಲರ್ ಆಫ್ ಶಮಿ ಇಸ್ ಗೋಯಿಂಗ್ ಟು ಬಿ ವೆರಿ ಡೇಂಜರಸ್. ನನ್ನ ಅನಿಸಿಕೆ ಇವತ್ತಿನ ಇದರಲ್ಲಿ. ಅಂಡ್ ಸಿ ಅಗೇನ್ ಈ ತರನೇ ಆಗತ್ತೆ ಅಂತ ಹೇಳಕ್ ಆಗಲ್ಲ. ಎಕ್ಸ್ಪೆಕ್ಟೇಷನ್ ಇಸ್ ನನ್ನ ಪ್ರಕಾರದಲ್ಲಿ ರಚಿನ್ ವಿಲ್ ಬಿ ಮೋರ್. ಅಂಡ್ ನನಗೆ ಗೊತ್ತಿಲ್ಲ, ಕೇಳ್ತಾ ಇದ್ದೀನಿ, ಪರ್ಟಿಕ್ಯುಲರ್ ಪ್ಲೇಯರ್ಸ್ ಅಥವಾ ಈ ಬೌಲರ್ನ ನಾವು ಹೇಗೆ ಫೇಸ್ ಮಾಡಬೇಕು ಅಥವಾ ಈ ಬ್ಯಾಟ್ಸ್ಮನ್ನ ನಾವು ಹೇಗೆ ಔಟ್ ಮಾಡಿಸ್ಬೇಕು, ಈ ಥರದ್ದು ಹೆಂಗೆ ವರ್ಕೌಟ್ ಮಾಡ್ಕೊಂಡಿರ್ತಾರೆ ಸರ್ ಅವ್ರು ಆ್ಯಕ್ಚುಲಿ? ನೋಡಿ, ಸಾಕಷ್ಟು ಇವಾಗ ಕ್ರಿಕೆಟ್ ಯಾವ ಥರ ಆಗಿದೆ ಅಂದರೆ ಒಂದು 20 ವರ್ಷದ ಮುಂಚೆ ಬಂದು ಫುಟೇಜ್ ಇರಲಿಲ್ಲ. ಇವಾಗ ಇದು 2 ಟೀಮಲ್ಲೇ ನೋಡಿದ್ರೆ ನೀವು ಸಾಕಷ್ಟು ಜನ ಒಂದೇ ಡ್ರೆಸ್ಸಿಂಗ್ ರೂಮ್ IPL ಅಲ್ಲಿ ಶೇರ್ ಮಾಡ್ತಾರೆ. ಈಗ ಭಾಸ್ಕರ್ ಬಂದು ನ್ಯೂಜಿಲೆಂಡ್ ಇಂಡಿಯಾ ಇಬ್ಬರು RCBಗೆ ಆಡ್ತಾ ಇದೀವಿ ಅಂದ್ರೆ ಬರೀ ನಮ್ಮ ಆಟದ ಬಗ್ಗೆ ಮಾತ್ರ ನಮ್ಗೆ ಗೊತ್ತಿರೋ ವಿಷಯ ಅಲ್ಲ, ಅವ್ರ ವೈಯಕ್ತಿಕ ಒಂದು ಸ್ವಭಾವ, ಅವ್ರ ನೇಚರ್ ಯಾವ ಥರ. ಸೊ ಹಾಗಾಗಿ ಇವಾಗ ಎಲ್ಲರ ಬಗ್ಗೆ ಇಟ್ಸ್ ಅನ್ ಓಪನ್ ಬುಕ್. ಓಕೆ. ಸೊ ವಿಡಿಯೋ ಅನಲಿಸ್ಟ್ ಅಂತ ಟೀಮಲ್ಲಿ ಇರೋರು ಮೀಟಿಂಗ್ ಆದಾಗ ಎಲ್ಲರ ಫುಟೇಜು ತೆಗಿತಾರೆ, ಅವ್ರ ಸ್ಟ್ರೆಂತ್ ಏನು, ಅವ್ರ ವೀಕ್ನೆಸ್ ಏನು. ಸೊ ಬೌಲರ್ಸ್ಗೆ ಒಂದು ಸಪರೇಟ್ ಮೀಟಿಂಗ್ ಮಾಡ್ತಾರೆ. ಸೊ ಯಾವ ಬೌಲರ್ ಯಾವ ಏರಿಯಾ ಯಾರನ್ನ ಟಾರ್ಗೆಟ್ ಮಾಡಬೇಕು, ಅದಕ್ಕೆ ತಕ್ಕಂತೆ ಯಾವ ತರ ಫೀಲ್ಡ್ ಇಡಬೇಕು. ಸೊ ಇದೊಂದು ವರ್ಕ್ ಆಗದರೆ ಪ್ಲಾನ್ ಬಿ ಏನು, ಸೊ ಪವರ್ ಪ್ಲೇಲಿ ಯಾರು ಬೌಲಿಂಗ್ ಮಾಡ್ತಾರೆ. ಸೊ ಇದೆಲ್ಲ ಬಂದು ಸ್ಟ್ರಾಟಜಿ ಇರುತ್ತೆ. ಸೊ ಒಂದು ಪ್ಲಾನಿಂಗ್ ಇಲ್ಲ, ಅದು ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಇರುತ್ತೆ. ಒಂದು ದಿವಸ ಪ್ಲಾನ್ ಎ ವರ್ಕ್ ಆಗ್ಬೋದು, ವರ್ಕ್ ಆಗದೆ ಬಿಗೆ ಬರ್ತಾರೆ. ಕೆಲವು ದಿವಸ ಸಿ ತನಕ ಬಂದಲ್ಲೂ ವರ್ಕ್ ಆಗದೆ ಇದ್ರೆ ಮೇಲ್ಗಡೆ ರೌಂಡ್ ಮೇಲೆ ಭಾರ ಹಾಕ್ಬೇಕಷ್ಟೇ. ನ್ಯೂಜಿಲೆಂಡ್ ಬಗ್ಗೆ ಕ್ರಿಕೆಟ್ ಇಸ್ ಸೋ ಇಂಟ್ರೆಸ್ಟಿಂಗ್ ಅಲ್ಲ ಇವಾಗಲೂ. ಟ್ರೂ. ನ್ಯೂಜಿಲೆಂಡ್ ಯಾರು ಸರ್ ಇವತ್ತು ತುಂಬಾ ಚೆನ್ನಾಗಿ ಕ್ಲಿಕ್ ಆಗ್ಬೋದು ಅಥವಾ ಭಾರತಕ್ಕೆ? ಅವರು ಇಂಡಿಯಾದವ್ರ ಮೇಲೆ ತುಂಬಾ ಚೆನ್ನಾಗಿ ಆಡಿದ್ರು. ಅಲ್ಲ, ಈಗ ಆಕ್ಚುಲ್ ಆಗಿರೋದೇ ರಚಿನ್ ರವೀಂದ್ರ ಮತ್ತೆ ಕೇನ್ ವಿಲಿಯಮ್ಸ್. ಹೌದು, ಗ್ಯಾರೆಂಟ್ ಕಾನ್ವೆ ಇಲ್ಲ ಅನ್ಸುತ್ತೆ, ಅವ್ರು ಇಂಜರ್ಡ್ ಆಗಿರ್ಬೇಕು. ಇಂಜರ್ಡ್ ಕಾನ್ವೆ. ತಿರುಗಿ ಎಲ್ಲ ಮರಿತಾರ. ನಾವು ಶ್ರೇಯಸ್ ಯಾವ ತರ ಬಿಟ್ಟು ಆ ತರ ವಿಲಿಯಂಗ್ 100 ಹೊಡೆದಿದ್ದಾರೆ, ಟಾಮ್ ಲೇದಮ್ ಇದ್ದಾರೆ, ಹೌದು, ಡ್ಯಾರನ್ ಮಿಚೆಲ್ ಹೌದು, ಸಾಲಿಡ್ ಫಿನಿಶರ್, ಗ್ಲೆನ್ ಫಿಲಿಪ್ಸ್ ಔಟ್ಸ್ಟ್ಯಾಂಡಿಂಗ್ ಪ್ಲೇಯರ್. ಸೊ ಯಾವಾಗಲೂ ಏನಾಗತ್ತೆ, ನಾವು ಈ ಅಂಕಗಳನ್ನು ನೋಡಿದಾಗ ಹಿಂದೆ ನಡೆದಿರುವಂಥ ಸಮೀಪದಲ್ಲಿ ಅದ್ರ ಬಗ್ಗೆನೇ ಮಾತಾಡ್ತೀವಿ. ಎಸ್, ಒಂದು ಹೈ ಪ್ರೊಫೈಲ್ ಮ್ಯಾಚ್ ಅಂತ ಬಂದಾಗ ಎಲ್ಲರೂ ಮಾತಾಡೋದು ಬಂದು ರಚಿನ್ ರವೀಂದ್ರ, ಕೇನ್ ವಿಲಿಯಮ್ಸನ್. ಬಟ್ ಇಂಡಿಯನ್ ಟೀಮ್ ಇವರೊಬ್ಬರನ್ನೇ ನೋಡ್ಕೊಂಡು ಸುಮ್ಮನೆ ಕೂತಿರಲ್ಲ. ನಾನು ಇವಾಗ 4 ಹೆಸರು ಹೇಳಿದ್ನಲ್ಲ, ಅವರೆಲ್ಲರೂ ಟಾರ್ಗೆಟ್ ಮಾಡಬೇಕು. ಸೊ 11 ಜನ ಒಟ್ಟಿಗೆ ಸೇರಿದ್ರೇನೆ, 2 ಕೈ ಸೇರಿದ್ರೆ ಚಪ್ಪಾಳೆ ಅನ್ನೋ ತರ. ಅಂಡ್ ಅಫ್ಕೋರ್ಸ್ ಈಗ ನಾವು ನಮ್ಮ ಟೀಮ್ ಬಗ್ಗೆ ಹೇಗೆ ಮಾತಾಡ್ಕೋತೀವಿ, ಎಲ್ಲ 11 ಜನನು ಅದ್ಭುತ ಅಂತ ಅವ್ರುಗಳು ಹಾಗೆ ಸೆಲೆಕ್ಟ್ ಮಾಡ್ಕೊಂಡು ತಂದಿರ್ತಾರೆ ತಾನೆ, ಅವ್ರ ದೇಶದಿಂದನೂ ಹಂಗೆ ತಂದಿರ್ತಾರೆ ಅಲ್ವಾ? ನಾವು ಗ್ರೌಂಡ್ ಅಲ್ಲಿ ಇರೋ 11 ಜನ, ಆಚೆ ಕಡೆ ಅವ್ರಿಗೆ 20 ಜನ ಇದೀವಿ ಇವಾಗ ಒಂದು ಟೀಮ್ ನಲ್ಲಿ. ಯಾಕೆಂದ್ರೆ ಅವ್ರು ಹೇಳ್ದಂಗೆ ಸ್ಟ್ರಾಟಜಿಗೆ ಒಬ್ಬ ಇದ್ದಾನೆ, ಡ್ರಿಲ್ ಮಾಡ್ಸೋಕೆ ಒಬ್ಬ ಇದ್ದಾನೆ, ಅಲ್ಲಿ ಬಂದ ತಕ್ಷಣ ಒಬ್ಬ ನಮಗೆ ಮಸಾಜ್ ಮಾಡಿ ಸರಿ ಮಾಡೋಕ್ಕೆ ಫಿಸಿಯೋ ಇದ್ದಾನೆ. ಸೊ ದೇರ್ ಆರ್ ಸೋ ಮೆನಿ ಫೆಸಿಲಿಟೀಸ್. ಇವಾಗ ಇದು ಪರ್ಟಿಕ್ಯುಲರ್ ಆಗಿ ಹೀಗೆ ಮಾಡೋಕ್ಕಾಗತ್ತೆ ಅನ್ನೋದು ಒಂದು ಮಾಡಬೇಕಾದ್ರೆ ಅದಕ್ಕೆ ಸಾಕಷ್ಟು ಇದು ಬೇಕಾಗತ್ತೆ. ಆ್ಯಂಡ್ ನ್ಯೂಜಿಲೆಂಡ್ ಬೌಲಿಂಗ್ ಬಗ್ಗೆ ಸರ್ ತಾವು ಹೇಳಿದ್ರು, ವ್ಯಾಲ್ಯೂಬಲ್ ಪಾಯಿಂಟ್ ಹೇಳಿದ್ರಿ, ನಾವು ಬೇರೆಯವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ. ಹೌ ಅಬೌಟ್ ನ್ಯೂಜಿಲೆಂಡ್ ಬೌಲಿಂಗ್? ನ್ಯೂಜಿಲೆಂಡ್ ಬಂದು ಅವರು ಮೀಡಿಯಂ ಪೇಸ್ ಅಟ್ಯಾಕ್, ಕ್ವಾಲಿಟಿ ಅಟ್ಯಾಕ್. ನಾನು ಆಗಲೇ ಹೇಳ್ದಂಗೆ ಎಲ್ಲ ಆರ್ಡಿ ಮೇಲೆ ಇರುವಂಥ ಬೌಲರ್ಗಳು, ಅವ್ರಿಗೆ ಬೌನ್ಸ್ ಸಿಗತ್ತೆ ಅವ್ರಿಗೆ. ಬಟ್ ಇವತ್ತೇನು ಅಂದರೆ ಆ ಒಂದು ಎಫೆಕ್ಟ್ ನಲಿಫೈ ಆಗ್ಬೋದು, ಬಿಕಾಸ್ ಅವರು ಬೌಲಿಂಗ್ ಸೆಕೆಂಡ್ ಅವರು. ಯಾಕಂದರೆ ದುಬೈ ಎಲ್ಲ ನೋಡಿದಂಗೆ ಡ್ಯೂ ಫ್ಯಾಕ್ಟ್ರು ಇಲ್ಲ, ಬಟ್ ಅವ್ರ ಪೊಟೆಂಟ್. ಓಕೆ, ಟೀಮ್ ಇಂಡಿಯಾಗೆ ಗುಡ್ ನ್ಯೂಸ್ ಅಂತ ಒಂದು ಬರ್ತಾ ಇದೆ. ನ್ಯೂಜಿಲೆಂಡ್ ವೇಗಿ ಮ್ಯಾಟ್ ಹೆನ್ರಿ ಅಲಭ್ಯ.
ನಾನು ಆಗಲೇ ಹೇಳಿದೆ ಇಂಜುರಿ ಅಂತ ಅಂದ್ಬಿಟ್ಟು. ಸೊ ಲೀಗ್ ಪಂದ್ಯದ ಭಾರತದ ವಿರುದ್ಧ 5 ವಿಕೆಟ್ ಪಡೆದಿದ್ರು ಮ್ಯಾಟ್ ಹೆನ್ರಿ. ಔಟ್ ಮಾಡಿ ಕಳಿಸಿದ್ರು ಬೇಗ. ಸೊ ಹಾಗಾಗಿ ಈಗ ಮ್ಯಾಟ್ ಹೆನ್ರಿ ಪ್ಲೇಸ್ಗೆ ರೀಪ್ಲೇಸ್ಮೆಂಟ್ ಯಾರು ಅಂತಕ್ಕಂಥದ್ದು ನೋಡಬೇಕು. ಅಂಥವ್ರನ್ನೇ ಒಬ್ರು ತರಬೇಕಲ್ಲ ಇವಾಗ. ಇವತ್ತು ಇಂಜುರಿ ಆಗಿತ್ತು, ಮೇ ಬಿ ಮೇ ನಾಟ್ ಬಿ ಅಂತ ಹೇಳ್ತಾ ಇದ್ರು. ಬಟ್ ಎಸ್ ಸರ್, ಈಗ ನಮ್ಮ ಪಾಯಿಂಟ್ಗೆ ಅದು ಕನೆಕ್ಟ್ ಆಗ್ತಾ ಇದೆ, ಅದಕ್ಕೋಸ್ಕರ ಮಾತಾಡ್ತೀನಿ. ಖಂಡಿತ. ಒಂದು ರೀಸೆಂಟ್ ಪಾಸ್ಟಲ್ಲಿ 2-3 ಸಲ 5 ವಿಕೆಟ್ ಎತ್ತಿದ್ದಾರೆ ಇಂಡಿಯಾ ಮೇಲೆ ಅವರು. ಸೊ ಒಂಥರ ಇವಾಗ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಬಂದು ಒಂದ್ ಕಡೆ ಅಂತ ಉಸಿರಾಡಿ ಮ್ಯಾಟ್ ಹೆನ್ರಿ ಇಲ್ಲಿ ಇಲ್ಲಪ್ಪ ಅನ್ನೋ ಥರ ಅಂತ. ಬಟ್ ಅವ್ರು ರೀಪ್ಲೇಸ್ಮೆಂಟ್ ಆಗಿ ಯಾರು ಬರ್ತಾ ಇದ್ದಾರೆ ಗೊತ್ತಿಲ್ಲ. ಬಟ್ ಅವ್ರ ಥರನೇ ಇನ್ನೊಬ್ರು 6 ಅಡಿಲಿ ಇದ್ದಾರೆ, ಡಫಿ ಅಂತ, ತಿರುಗಿ ಅದೇ ಥರ ಒಂದು ಬೌಲರ್. ಬಟ್ ಅವ್ರು ಈ ಥರ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರಾ ಅನ್ನೋದು ಡೌಟೇ. ಬಟ್ ಎಸ್, ನ್ಯೂಜಿಲೆಂಡ್ಗೆ ಇದೊಂದು ಸಾಕಷ್ಟು ದೊಡ್ಡ ಬ್ಲೋ ಇದು. ಯಾಕಂದರೆ ವಿಕೆಟ್ ಟೇಕರ್ ಅಪ್ ಫ್ರಂಟ್ ಅವರು ಆ್ಯಂಡ್ ಡೆತ್ತಲ್ಲಿ ಚೆನ್ನಾಗಿ ಮಾಡೋವಂಥವ್ರು ಯಾರು, ನ್ಯಾಥನ್ ಸ್ಮಿತ್ ಅಂತ. ಸ್ಮಿತ್. ಸೊ ಹಾಗಾಗಿ ಲೈಕ್ ಟು ಲೈಕ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್. ಎರಡನೇದು, ಇಂಥ ಒಂದು ಹೈ ಪ್ರೊಫೈಲ್ ಫೈನಲ್ಸಲ್ಲಿ ಆ ಪ್ಲೇಯರ್ ಹೆಸರು ಅನ್ನೋದು ಭಾಳ ಒಂದು ಮುಖ್ಯ ಆಗುತ್ತೆ. ಸೊ ಆ್ಯಂಡ್ ಹೆನ್ರಿ ರೀಸೆಂಟು ಲೀಗ್ ಫೇಸಲ್ಲಿ ನಮ್ಮ ಮೇಲೆ 5 ವಿಕೆಟ್ ತೆಗೆದಂಥವ್ರು. ಹೌದು. ಸೊ ಈ ಪವರ್ ಪ್ಲೇಲಿ ಇವಾಗ 10 ಓವರಲ್ಲಿ ಏನಾಗುತ್ತೆ ಅಂದರೆ, ಸೊ ಒಂದು ಜೇಮಿಸನ್ ಹಾಗೂ ನಾವು ಇನ್ನೊಂದು ಫಾಸ್ಟ್ ಬಾಲರ್ ನೋಡ್ಕೊಂಡು ಆಚೆ ಬಂದ್ಬಿಡ್ತೀವಿ ಅನ್ನೋದು ಒಂದು ಇದಿರತ್ತೆ. ನಾವು ಇಷ್ಟೆಲ್ಲ ಚರ್ಚೆ ಮಾಡಿದ್ರು ಕೂಡ ಇದೆಲ್ಲವನ್ನೂ ಮೀರಿ ಗೆಲ್ಲಬೇಕು ಅಂತ ಅಂದರೆ ODIನಲ್ಲಿ ನಂಬರ್ 1 ರ್ಯಾಂಕಿಂಗ್ ಇರ್ತಕ್ಕಂಥ ಟೀಮ್ ಇಷ್ಟು ಇದೆಲ್ಲ ವಿಚಾರನೂ ಇಷ್ಟೊಂದು ಸೀರಿಯಸ್ ಆಗಿ ತಗೋಬೇಕಾ ಅಂತ ಅನ್ಸ್ಬಿಡುತ್ತೆ. ಖಂಡಿತ ತಗೋಬೇಕಾಗುತ್ತೆ. ಪ್ರೊಫೆಷನಲ್ ಅಂತ ಬಂದಾಗ ಎಲ್ಲ ತಗೊಳ್ಳೇಬೇಕಾಗತ್ತಲ್ಲ ಸೀರಿಯಸ್ ಆಗಿ. ಯಾವುದು ನೀವು ಉಡಾಫೆ ಥರ ಅಥವಾ ತಮಾಷೆ ಥರ ತೊಗೊಳಕ್ಕಾಗಲ್ಲ. ವೆನ್ ಯು ಆರ್ ಪ್ಲೇಯಿಂಗ್ 300-400 ಪ್ಲಸ್ ಆಫ್ ಒನ್ ಡೇ, ಇಟ್ ಹ್ಯಾಸ್ ಟು ಬಿ, ಯು ಹ್ಯಾವ್ ಟು ಬಿ ಟೋಟಲಿ ಪ್ರೊಫೆಷನಲ್. ಅಲ್ಲ, ನಾನು ಹೇಳಿದ್ದು ಈಗ ಬರ್ತಾ ಇರೋ ಪ್ಲೇಯರ್, ನ್ಯೂ ಪ್ಲೇಯರ್, ಮೇ ಬಿ ಟೀಮ್ ಇಂಡಿಯಾಗೆ ಅಷ್ಟೊಂದು ಅನುಭವ ಇಲ್ಲದೆ ಇರ್ಬೋದು ಅವ್ರ ವಿರುದ್ಧ ಆಡಿ ಅಂತ ಅಂದ್ಬಿಟ್ಟು. ಇಲ್ಲ, ಅವನಿಗೆ ಆ್ಯಕ್ಚುಲಿ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಯಾರು ಬರ್ತಾ ಇದಾರೋ ಅವ್ರಿಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಪ್ಲಸ್ ಟೀಮ್ಗೆ ಒಂದು ರೀತಿಯಾದ ಒಂದು ಮಾರಲ್ ಹೊಡ್ತಾ ಅಂತ ಹೇಳ್ಬೋದು. ಒಂದು ಸ್ವಲ್ಪ ಮಟ್ಟಿಗಾರು. ಈಗ ಸಪೋಸ್ ಕೊಹ್ಲಿ ಇಂಜೂರ್ ಆಗಿದ್ರು, ಕೊಹ್ಲಿಗೆ ಈಗ ಆಡೋಕ್ಕಾಗ್ತಾ ಇರಲಿಲ್ಲ ನಾವು ಅಂದಿದ್ರೆ ನಮ್ಗೇನಾಗಿರೋದು? ಸೇಮ್ ವೇ ಇಟ್ಸ್ ವಾಟ್ ನ್ಯೂಜಿಲೆಂಡ್ ವುಡ್ ಹ್ಯಾವ್ ಹ್ಯಾಪನ್ಡ್ ಅಟ್ ದ ಮೊಮೆಂಟ್. ಬಟ್ ಅಟ್ ದ ಸೇಮ್ ಟೈಮ್ ನೀವು ಏನು ಮಾಡೋಕ್ಕಾಗತ್ತೆ, ಒಂದು ಸರಿ ಫೀಲ್ಡಿಗೆ ಎಂಟರ್ ಆದಮೇಲೆ ಯು ಹ್ಯಾವ್ ಟು ಪುಷ್ ಯುವರ್ ಸೆಲ್ಫ್. ಬೇರೆ ಇನ್ನೇನು ದಾರಿನೇ ಇಲ್ಲ, ಬೇರೆ ಏನು ಆಪ್ಷನ್ನೇ ಇಲ್ಲ ನಿಮಗೆ. ಯು ಹ್ಯಾವ್ ಟು ಪುಷ್, ಮೇ ಬಿ ಮೋರ್ ಪುಷ್ ಯು ರಿಕ್ವೈರ್. ಓಕೆ ಅಂಜಲಿ, ಈಗ ಬೇಜಾರಾಯ್ತಾ ಟೀಮ್ ಇಂಡಿಯಾದವರು ಫೀಲ್ಡಿಂಗ್ ತಗೊಂಡು, ಅಂದರೆ ಅನಿವಾರ್ಯವಾಗಿ ಆಡಲೇಬೇಕಾಗಿರೋದು, ಬ್ಯಾಟಿಂಗ್ ಇಲ್ಲ ಅಂತ ಅಂದ್ಬಿಟ್ಟು? ಚೆನ್ನಾಗಿ ಆಡ್ತಾರೆ, ಅದು ಗೊತ್ತು. ನನ್ಗೆ ಆಕ್ಚುಲಿ ಒಂದು ಇಂಟ್ರೆಸ್ಟಿಂಗ್, ಇವರು ರಚಿನ್ ರವೀಂದ್ರ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಅವರಮ್ಮ ಬೆಂಗಳೂರಿಂದ. ಸೊ ಆ ಕಾಂಪಿಟೇಷನ್ ನೋಡೋಕೆ ಇಸ್ ವೆರಿ, ಹೌದು. ಸೊ ಆ ಕಾಂಪಿಟೇಷನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡೋಕ್ಕೆ. ಅಂಡ್ ರಚಿನ್ ರವೀಂದ್ರ ಟೀಮ್ ಇಂಡಿಯಾ ವಿರುದ್ಧ ಒಳ್ಳೆ ರೆಕಾರ್ಡೇ ಇದೆ. ಸಾಲಿಡ್, ಟೆಕ್ನಿಕಲಿ ಇಸ್ ವೆರಿ ಗುಡ್ ಬ್ಯಾಟ್ಸ್ಮನ್. ಶ್ರೀನಾಥ್ ಕ್ಯಾನ್ ಟೆಲ್ ದಟ್. ಎಸ್ ಸರ್. ಟೆಕ್ನಿಕಲಿಕಿನ ಏನು ಅಂದರೆ, ರಬ್ ಆಫ್ ದ ಗ್ರೀನ್ ಅಂತೀವಿ, ಆ ಒಂದು ಪರ್ಪಲ್ ಪ್ಯಾಚ್ ಅಂತ ಸಾಕಷ್ಟು ನಾವು ಕೇಳ್ತೀವಿ ಕಾಮೆಂಟ್ರಿಲೆಲ್ಲ. ಸೊ ಆ ಪ್ಲೇಯರ್ ಲೈದಲ್ಲಿ ಇದ್ದಾಗ, ಸೊ ಅವ್ರಿಗೆ ಸಾಕಷ್ಟು ಹ್ಯಾಂಡ್ಲಿಂಗ್ 3 ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ವಿಲ್ ಬಿ ಮೋರ್ ಬೆಟರ್ ಫಾರ್ ಹಿಮ್ ಬೀಯಿಂಗ್ ಎ ಲೆಫ್ಟ್ ಹ್ಯಾಂಡರ್ ಆಸ್ ವೆಲ್. ಅದು ಕರೆಕ್ಟ್ ಭಾಸ್ಕರ್. ಇವಾಗ ಮ್ಯಾಚ್ ಅಪ್ ಯಾವ ಥರ ಆಗತ್ತೆ ಅಂದರೆ, ಕುಲ್ದೀಪ್ ಯಾದವ್ ಬಂದು ಅನಾರ್ಥಡಾಕ್ಸ್, ಅವ್ರು ಬಂದು ಜಡೇಜಾ, ಅಕ್ಷರ್ ಪಟೇಲ್ ತರ ಒಳಗಡೆ ಅಥವಾ ಆಚೆ ತರ ಅಂತ ಇದಲ್ಲ. ರಿಸ್ಟ್ ಅಲ್ಲಿ ಪಿಕ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಎರಡನೇದು ವರುಣ್ ಚಕ್ರವರ್ತಿ, ನಾನು ಹೇಳ್ದಂಗೆ ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ, ಇವ್ರು ಜಾಸ್ತಿ ನೋಡಿಲ್ಲ ಅವನ್ನ. ಹೋದ ಮ್ಯಾಚ್ ಅಲ್ಲಿ 5 ವಿಕೆಟ್ ಎತ್ತಿದ್ದಾರೆ. ಎಷ್ಟೇ ಪ್ರಾಕ್ಟೀಸ್ ಮಾಡಿ ನಾವು ಸಿಮ್ಯುಲೇಷನ್ ಎಲ್ಲ ಮಾಡ್ಬೋದು, ಬಟ್ ಈ ತರ ಅಂತ. ಫಸ್ಟ್ ಹೇಳೋದೇನು ಅಂದ್ರೆ, ನೀವು ಅವಾಗ ಹೇಳಿರಿ ಶಮಿ, ಫಸ್ಟ್ ಶಮೀನ ಪಾಂಡ್ಯನ ದಾಟ್ಲಿ, ಇವರು ದಾಟದ ಮೇಲೆ ಇದ್ರ ಬಗ್ಗೆ ಬರುವಂಥದ್ದು. ಎಸ್, ಬಟ್ ಕ್ವಾಲಿಟಿ ಏನೋದಿದೆ ಅಂಡ್ ಬಿಗ್ ಮ್ಯಾಚ್ ಪ್ಲೇಯರ್, ಆ ಒಂದು ಚಾಲೆಂಜ್ ರಿಲೀಸ್ ಮಾಡೋ. ಶಮಿ ಇಸ್ ಅ ಹೈಯೆಸ್ಟ್ ವಿಕೆಟ್ ಟೇಕರ್ ಇವಾಗಿರೋದು ಇದು ಮೊಮೆಂಟ್ ಅಲ್ಲಿ. ಅಂಡ್ ಅವ್ರಿಗೊಂಥರ ಹಸ್ವಿದೆ, ಇವಾಗ ಒಂಥರ ಹಂಗರ್ ಇದೆ, ಅದು ಬೇಕು. ಯಾಕೆಂದ್ರೆ ಸಾಕಷ್ಟು ರೂಮರ್ಸು, ಸಾಕಷ್ಟು ಪರ್ಸನಲ್ ಲೈಫ್, ಫಿಸಿಕಲ್ ಲೈಫಲ್ಲೆಲ್ಲ ಅನುಭವಿಸಿ ಬರ್ತಾ ಇರೋದ್ರಿಂದ ಈ ಟೂರ್ನಮೆಂಟ್ ಅವ್ರಿಗೆ ಭಾಳ ಇಂಪಾರ್ಟೆಂಟ್. ಎಸ್ಪೆಷಲಿ ಫೈನಲ್, ಹಿ ವುಡ್ ಹ್ಯಾವ್ ಡೆಫಿನೆಟ್ಲಿ ಗಿವನ್ 200%. ಯಾಕಂದ್ರೆ ಮೊನ್ನೆ ತಾನೇ ನಾವು ಎಲ್ಲೋ ಕೆಲವು ಸೋಷಿಯಲ್ ಮೀಡಿಯಲ್ಲೆಲ್ಲ ನೋಡ್ತಾ ಇದ್ವಿ, ಅವರು ರೋಸಾ ಮಾಡಿಲ್ಲ, ದೇಶಭಕ್ತಿಗೆ ದೊಡ್ಡದಾಗೋಯ್ತು, ಏನೇನೋ. ಈ ಥರದೆಲ್ಲ ಒಂದು ಪಾಯಿಂಟಲ್ಲಿ ಎಲ್ಲೋ ಒಂದ್ಸರಿ ಕಿವಿಗೆ ಹೋಗಿರುತ್ತೆ. ಅವಾಗ ನಮ್ಗೆ ಏನು ಅನ್ಸುತ್ತೆ, ಏನಪ್ಪ ಇದು ಇಷ್ಟು ಮಾಡೋದು, ಇದೆಲ್ಲ ಇನ್ನೂ ಜಾಸ್ತಿ ಮಾಡೋಣ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಐ ಫೀಲ್ ಈಸ್ ಗೋನ್ ಟು ಬಿ ಎ ವೆರಿ ಥ್ರೆಟ್ ಟು ಫಸ್ಟ್ 10 ಓವರ್ಸ್. ರಕ್ಷಿತ್, ಎಷ್ಟು ಇಂಪಾರ್ಟೆಂಟ್ ಎರಡು ಟೀಮ್ಗೆ? ಎರಡು ಟೀಮ್ ಸರ್. ಆ್ಯಕ್ಚುಲಿ ಇವ್ರು ನ್ಯೂಜಿಲೆಂಡ್ ಫಸ್ಟ್ 10 ಓವರ್ಸ್ ಟಾರ್ಗೆಟ್ ಮಾಡೇ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ 10 ಓವರ್ಸೇ ಮ್ಯಾಚ್ ತೊಗೊಂಡೋಗೋದು. ಸೊ ಅವ್ರಿಗೆ ಅದೇ ಟಾಮ್ ಲೆಥಮ್ ಮತ್ತು ಫಸ್ಟ್ ಬರೋದು ವಿಲಿಯಂಗ್, ಆಮೇಲೆ ರಚಿನ್ ರವೀಂದ್ರ ಬರೋದು. ಸೊ ಅವ್ರ ಪಾರ್ಟ್ನರ್ಶಿಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ಬ್ರೇಕ್ ಮಾಡಿ ಅವ್ರು ಹೇಳ್ದಂಗೆ ಶಮಿ ಮತ್ತು ಇವ್ರನ್ನ ಬ್ರೇಕ್ ಮಾಡಿ ಬಂದಾಗ, ವರುಣ್ ಚಕ್ರವರ್ತಿ ಅದೇ ಈಸ್ ಅ ಸರ್ಪ್ರೈಸರ್ ಈ ಸಲ ಟೂರ್ನಮೆಂಟ್ಗೆ. ಟ್ರಾವಿಸ್ ಹೆಡ್ಡೆ ಇದು ಸ್ಟಡಿ ಮಾಡೋಕ್ಕಾಗಲಿಲ್ವಂತೆ. ಸೊ ಸರ್ಪ್ರೈಸರ್ನ ನಾವು ಇವಾಗ ಗೇಮ್ ಪ್ಲಾನಲ್ಲಿ ರೈಟ್